ಹಲ್ಲಿ ಸತ್ತು ಬಿದ್ದಿರೋ ನೀರನ್ನ ಕುಡಿದು 4 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. 20ಕ್ಕೂ ಅಧಿಕ ವಿದ್ಯಾರ್ಥಿಗಳಲ್ಲಿ ಸುಸ್ತಾಗಿದೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಲ್ಲಿ ಸತ್ತು ಬಿದ್ದಿರುವಂತ ನೀರನ್ನ ಕುಡಿದಿದ್ದಾರೆ ವಿದ್ಯಾರ್ಥಿಗಳು. 4 ಜನರು ಅಸ್ವಸ್ಥರಾಗಿದ್ದಾರೆ. 20ಕ್ಕೂ ಅಧಿಕ ವಿದ್ಯಾರ್ಥಿಗಳಲ್ಲಿ ಸುಸ್ತಾಗಿದೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಲಬುರಗಿ ವಿಶ್ವವಿದ್ಯಾಲಯದ BCM ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆ ನೀರಿನ ಟ್ಯಾಂಕ್ನಲ್ಲಿ ಹಲ್ಲಿ ಬಿದ್ದಿತ್ತು, ಅದೇ ನೀರನ್ನ ಕುಡಿದಿದ್ದಾರೆ. ಅದೇ ನೀರನ್ನ ಬಳಸಿ ಅಡುಗೆ ಕೂಡ ಮಾಡಿದ್ದಾರೆ ಹಾಸ್ಟೆಲ್ನ ಸಿಬ್ಬಂದಿಗಳು. BCM ಸ್ನಾತಕೋತ್ತರ ವಸತಿ ನಿಲಯದಲ್ಲಿ ನಡೆದಂತಹ ಘಟನೆ ಇದು. ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ಮುಂದುವರೆದಿದೆ ಸಿಮ್ಸ್ ಆಸ್ಪತ್ರೆಯಲ್ಲಿ. ಸತ್ತು ಬಿದ್ದಂತ ಹಲ್ಲಿ ನೀರಿನ ಟ್ಯಾಂಕರ್ನಲ್ಲಿ ಇದೇ ನೀರನ್ನ ಕುಡಿದಿದ್ದಾರೆ. ಇದೇ ನೀರನ್ನ ಅಡುಗೆಗೂ ಕೂಡ ಬಳಕೆ ಮಾಡಿಕೊಂಡಿದ್ದಾರೆ. ನೋಡಿ, ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಆಸ್ಪತ್ರೆಗಳಲ್ಲಿ, ವಸತಿ ನಿಲಯಗಳಲ್ಲಿ ಇದೇ ಪರಿಸ್ಥಿತಿ. ಅದನ್ನು ಸರಿಯಾಗಿ ನೋಡಿಕೊಂಡಿಲ್ಲ. ನೋಡಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆ ಕೂಡ ಅವ್ರಿಗೆ ಕೊಡಿಸಲಾಗ್ತಾ ಇರುವಂಥದ್ದು. ಸಿಬ್ಬಂದಿಗಳು ಕೂಡ ಅದೇ ನೀರನ್ನು ಬಳಕೆ ಮಾಡಿ ಅಡುಗೆ ಕೂಡ ಮಾಡಿದ್ದಾರೆ. 4 ಜನರು ಅಸ್ವಸ್ಥರಾಗಿದ್ದು, 20ಕ್ಕೂ ಅಧಿಕ ಜನರು ಇದೇ ನೀರು, ಇದೇ ಊಟ ಸೇವನೆ. ಇನ್ನು ಈ ವಿಚಾರವಾಗಿ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಅಲ್ಲಿನ ವಾರ್ಡನ್ಗಳಾಗಿರ್ಬೋದು ಏನು ಮಾಡ್ತಾರೆ? ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಇರೋದಿಲ್ಲ, ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳಿರೋದಿಲ್ಲ. ಇದೇ ನೀರನ್ನು ಕುಡಿಬೇಕು, ಇದೇ ನೀರನ್ನು ಅಡುಗೆಗೂ ಬಳಕೆ ಮಾಡಿಕೊಳ್ಬೇಕು. ಇತ್ತೀಚಿನ ದಿನದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಈಗ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಯಾವ ಪುರುಷಾರ್ಥಕ್ಕೆ ಮಾಡಿದ್ದಾರೋ, ಯಾರು ಯೂಸ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಇದರಲ್ಲೂ ಕೂಡ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇರಲಿಲ್ವಾ? ಅಥವಾ ಯಾಕೆ ಇಂಥ ವ್ಯವಸ್ಥೆ ಇದೆ ಆ ಭಾಗದಲ್ಲಿ? ಈಗ ವಿದ್ಯಾರ್ಥಿಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರರು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ. ಫೋನ್ ಮೂಲಕ ಜಾಯಿನ್ ಆಗ್ತಿದ್ದಾರೆ. ನೋಡ್ತಾ ಇದ್ದೀವಿ ಈಗ ವಿದ್ಯಾರ್ಥಿಗಳ ಆರೋಗ್ಯ ಹೇಗಿದೆ, ಪರಿಸ್ಥಿತಿ ಹೇಗಿದೆ, ಅಲ್ಲಿ ಅಪ್ಡೇಟ್ಸನ್ನು ಕೊಡೋದಾದ್ರೆ. ಕುಮಾರ, ನಿಜಕ್ಕೂ ಕಲಬುರಗಿ ನಗರ ಮತ್ತು ಜಿಲ್ಲೆಯಲ್ಲಿ BCM ಹಾಸ್ಟೆಲ್ಗಳಲ್ಲಿ ಎಷ್ಟೆಲ್ಲ ಅವಾಂತರಗಳು ಮತ್ತು ಎಷ್ಟೆಲ್ಲ ಮೂಲಭೂತ ಸೌಲಭ್ಯಗಳ ಕೊರತೆ ಎದ್ದು ಕಾಣುತ್ತೆ ಅನ್ನೋದು ಕೂಡ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಕಲಬುರಗಿ ನಗರ ಹೊರವಲಯದ ಇನ್ನೊಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇದೆ. ಈ ಒಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ BCM ಹಾಸ್ಟೆಲ್ ಇದೆ. ಈ ಒಂದು BCM ಹಾಸ್ಟೆಲ್ನಲ್ಲಿ ಸ್ನಾತಕೋತ್ತರ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳು ವಾಸ ಮಾಡ್ತಾರೆ. ಆದ್ರೆ ಇಲ್ಲಿ ಇಂಥ ಒಂದು ದೊಡ್ಡ ಮಟ್ಟದ ಹಾಸ್ಟೆಲ್ನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಇರಬೇಕು ಮತ್ತು ಶುದ್ಧ ಕುಡಿಯುವ ನೀರು ಹಾಗೂ ಶುದ್ಧ ಉಪಹಾರ ಕೂಡ ಕೊಡಬೇಕು. ಆದ್ರೆ ಇಲ್ಲಿ ಒಂದು ಇರುವಂತಹ ಏನೊಂದು ವಾಟರ್ ಟ್ಯಾಂಕ್ ಇದೆ. ಒಂದು ವಾಟರ್ ಟ್ಯಾಂಕ್ ಕೂಡ ಒಂದು 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಕ್ಲೀನ್ ಮಾಡ್ತಾರೆ ಎಂದು ಅದು ವಿದ್ಯಾರ್ಥಿಗಳು ಕೂಡ ಒಂದು ಆರೋಪ ಮಾಡ್ತಾ ಇದ್ರೆ. ಇಂತಹ ಒಂದು ಏನೊಂದು ಸಿಂಟೆಕ್ಸ್ ಟ್ಯಾಂಕ್ ನಲ್ಲಿ ಹಲ್ಲಿ ಬಿದ್ದಿದೆ, ಅದನ್ನ ಯಾರು ಗಮನಿಸಿಲ್ಲ. ಹೀಗಾಗಿ ಅದೇ ನೀರನ್ನ ಏನೊಂದು ಹಾಸ್ಟೆಲ್ ವಿದ್ಯಾರ್ಥಿಗಳು ಕುಡಿದಿದ್ದಾರೆ. ಈ ನೆಲೆಯಲ್ಲಿ 15ರಿಂದ 20 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಟ್ಯಾಂಕ್ ನಲ್ಲಿ ಹಲ್ಲಿ ಬಿದ್ದಿನ ನೀರನ್ನು ಕುಡಿದು ಈಗ 15ರಿಂದ 20 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಅವರನ್ನ ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಆರೋಗ್ಯ ಎಲ್ಲ ರೀತಿಯಲ್ಲಿ ಉತ್ತಮ ಇದೆ ಅಂತ ಕೂಡ ಒಂದು ವೈದ್ಯರೇ ಕೂಡ ಹೇಳ್ತಿದ್ರು. ಆದ್ರೆ ಏನೊಂದು BCM ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ಘಟನೆ ನಡೆದಿದೆ. BCM ಹಾಸ್ಟೆಲ್ನಲ್ಲಿ ಇವರೊಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವ ಆಗಿರ್ಬೋದು ಮತ್ತು ಏನೊಂದು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಒಂದು ವಾಟರ್ ಟ್ಯಾಂಕ್ ಕ್ಲೀನ್ ಮಾಡಬೇಕು. ಆದ್ರೆ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಈ ಒಂದು ಘಟನೆ ನಡೆದಿದೆ ಅಂತ ವಿದ್ಯಾರ್ಥಿಗಳು ಕೂಡ ಆರೋಪ ಮಾಡ್ತಿದ್ದಾರೆ. ಶಿವಕುಮಾರ್, ನಿಮ್ಮೆಲ್ಲ ಮಾಹಿತಿಗಾಗಿ